ಇದಕ್ಕೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ. ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಅಂಬೇಡ್ಕರ್ ವಿಚಾರದಲ್ಲಿ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ತಮ್ಮ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಅಂಬೇಡ್ಕರ್ ಅವರು ಸತ್ತಾಗ 6 ಅಡಿ 3 ಅಡಿ ಜಾಗ ಕೂಡ ಕೊಡಲಿಲ್ಲ ಕಾಂಗ್ರೆಸ್ಸು. ಭಾರತ ರತ್ನವನ್ನು ಕೂಡ ಕೊಡದೆ ಅಪಮಾನಿಸಿದ್ದು ಇದೇ ಕಾಂಗ್ರೆಸ್ ಅಂತ ಬೆಳಗಾವಿಯಲ್ಲಿ ಶತಮಾನೋತ್ಸವ ಅಧಿವೇಶನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿ 100 ವರ್ಷ. ಗಾಂಧಿ ಕಾಲದ ಕಾಂಗ್ರೆಸ್ ಈಗ ಉಳಿದಿಲ್ಲ. ಈಗಿರೋದು ಕರ್ನಾಟಕದಲ್ಲಿ ಗೂಂಡಾ ಕಾಂಗ್ರೆಸ್ಸು. ಗಾಂಧಿಯ ತತ್ವಗಳು ಕೂಡ ಇವತ್ತಿನ ಕಾಂಗ್ರೆಸ್ನಲ್ಲಿ ಉಳಿದಿಲ್ಲ. ಗಾಂಧಿ ಪ್ರಾಮಾಣಿಕರಾಗಿದ್ದರೆ ಇಲ್ಲಿರೋರು ಭ್ರಷ್ಟಾಚಾರಿಗಳು. ಆಯಕಟ್ಟಿನ ಹುದ್ದೆಗಳಿಗೂ ಹರಾಜು ಹಾಕ್ತಾ ಇದ್ದಾರೆ, ರೇಟ್ ಫಿಕ್ಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಂತೂ ಅಡಿಗೆ 100 ರೂಪಾಯಿ ಕೊಡದೇ ಇದ್ದರೆ, ಒಂದು ಅಡಿಗೆ 100 ರೂಪಾಯಿ ಲಂಚ ಕೊಡದೇ ಇದ್ದರೆ ನಿಮ್ಮ ಪ್ಲಾನೇ ಸ್ಯಾಂಕ್ಷನ್ ಆಗಲ್ಲ. ಇದು ಬೆಂಗಳೂರಿನ ಸ್ಥಿತಿ. ಗಾಂಧಿ ಅಹಿಂಸೆಯ ಸತ್ಯಾಗ್ರಹ ಮಾಡಿದ್ರೆ ಇವರು DJ-ಹಳ್ಳಿ KJ-ಹಳ್ಳಿ ಊರಿಗೆ ಬೆಂಕಿ ಹಾಕಿದವರಿಗೆ, ರಾಜ್ಯದ ಉದ್ದಗಲಕ್ಕೂ SDPI PFI ಹೆಸರಿನಲ್ಲಿ ಅಶಾಂತಿ ಹುಟ್ಟಿಸಿ ಗಲಭೆ ನಡೆಸಿದವರಿಗೆ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಲಿಕ್ಕೆ ಬಂದವರಿಗೆ, ಅವರ ಪರವಾಗಿ ವಕಾಲತ್ ವಹಿಸಿ ವೋಟ್ ಬ್ಯಾಂಕ್ ಮಾಡಿಕೊಂಡು ರಾಜಕಾರಣ ಮಾಡುವಂಥ ಹಿಂಸಾ ಪ್ರವೃತ್ತಿಯವರಿಗೆ ಬೆಂಬಲಿಸುವಂಥ ಖಾಸಗಿಯಾಗಿ ನಾನು ಯಾಕೆ FSL ಮಾಡಿಸ್ಲಿ? ನನ್ನ ಮೇಲೆ ಆರೋಪ ಮಾಡಿರೋದು ಮಂತ್ರಿ. FSL ವರದಿ ಬರೋ ಮುಂಚೆ ನನ್ನನ್ನು ಬಂಧಿಸಿದ್ರೋ ಇಲ್ವೋ, ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಕಾಣದ ಕೈ ಕೆಲಸ ಮಾಡಿದ್ದಾವಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ಅದೇ ಕಾಣದ ಕೈ, ಯಾವ ಕಾಣದ ಕೈ ನನ್ನನ್ನು ಆ FSL ರಿಪೋರ್ಟ್ ಬರೋಕ್ಕೂ ಮುಂಚೆ ಅರೆಸ್ಟ್ ಮಾಡಿಸ್ತೋ, ಅದೇ ಕಾಣದ ಕೈ ಈಗ FSL ರಿಪೋರ್ಟ್ ಹಾಗೂ CID ತನಿಖೆ ಮೇಲೂ ಕೂಡ ಕೆಲಸ ಮಾಡಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ. ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಯಾಕೆ ಮಾಡಿಸ್ಲಿ? ಈಗ ನೋಡಿ, ನನ್ನ ಮೇಲೆ ಆರೋಪ ಮಾಡಿರೋರು ಮಂತ್ರಿ. FSL ರಿಪೋರ್ಟ್ ಬರೋಕ್ಕಿಂತ ಮುಂಚೆನೇ ನನ್ನನ್ನು ಅರೆಸ್ಟ್ ಮಾಡಿಸಿದ್ರೋ ಇಲ್ವೋ? ನನ್ನ ಅರೆಸ್ಟ್ ಮಾಡೋದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತವಲ್ಲ, ಅದೇ ಕಾಣದ ಕೈಗಳು ನಾಳೆ FSL ರಿಪೋರ್ಟ್ಗೂ ಕೆಲಸ ಮಾಡ್ಬೋದು, CID ತನಿಖೆ ಮೇಲೂ ಕೆಲಸ ಮಾಡ್ಬೋದು. ಭಾರತವನ್ನೇ ತುಂಡರಿಸಿ ಅಧಿಕಾರ ಹಿಡ್ಕೊಂಡವ್ರಿ ಇವರು. ಕಾಶ್ಮೀರವನ್ನೇ ತುಂಡರಿಸುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವ್ರ ಮನಸ್ಥಿತಿ ಅರ್ಥ ಆಗುತ್ತೆ. ಈಗಿರುವ ಕಾಂಗ್ರೆಸ್ಸಿಗೂ ಹಿಂದಿನ ಕಾಂಗ್ರೆಸ್ಸಿಗೂ ಏನೂ ಸಂಬಂಧ ಇಲ್ಲ ಅನ್ನೋದು. ಮತ್ತೊಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧಿ ಹೇಳಿದರು, ಕಾಂಗ್ರೆಸ್ಸನ್ನು ವಿಸರ್ಜಿಸಿ ಇದರ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ಮೋಸ ಮಾಡ್ತಾರೆ ಜನರಿಗೆ ಅಂತ. ನಾನು ಹೇಳಿದ್ದಲ್ಲ, ಮಹಾತ್ಮ ಗಾಂಧಿ ಹೇಳಿದರು ಯಾರೂ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ. ಗಾಂಧಿ ಸ್ಮರಣೆ ಮಾಡ್ಕೊಳ್ಬೇಕಾದ್ರೆ ಗಾಂಧಿ ಹೇಳಿದ ಮಾತನ್ನು ಪಾಲಿಸ್ಬೇಕಲ್ವಾ? ನಾನು ಖಾಸಗಿಯಾಗಿ ಕಾಲ್ ಲಿಸ್ಟ್ ತೆಗ್ಸಕ್ಕೆ ಬರಲ್ಲ, ತನಿಖೆ ನಡೆಸಬೇಕು ಸ್ವತಃ. ಅದಕ್ಕೆ ನಾನು ಹೇಳಿದ್ದು, ಒಂದು ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ, ಆಗ ಅವರು ನಿರ್ದೇಶನ ಕೊಡ್ಬೋದು. ಇಲ್ಲ CBI ತನಿಖೆ ಆಗಬೇಕು, ಆಗ ಸ್ವತಂತ್ರ ತನಿಖೆ ಆಗುತ್ತೆ. ಸರ್ಕಾರಕ್ಕೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ. ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಅಂಬೇಡ್ಕರ್ ವಿಚಾರದಲ್ಲಿ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ತಮ್ಮ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಅಂಬೇಡ್ಕರ್ ಅವರು ಸತ್ತಾಗ 6 ಅಡಿ 3 ಅಡಿ ಜಾಗ ಕೂಡ ಕೊಡಲಿಲ್ಲ ಕಾಂಗ್ರೆಸ್ಸು. ಭಾರತ ರತ್ನವನ್ನು ಕೂಡ ಕೊಡದೆ ಅಪಮಾನಿಸಿದ್ದು ಇದೇ ಕಾಂಗ್ರೆಸ್ ಅಂತ ಬೆಳಗಾವಿಯಲ್ಲಿ ಶತಮಾನೋತ್ಸವ ಅಧಿವೇಶನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿ 100 ವರ್ಷ. ಗಾಂಧಿ ಕಾಲದ ಕಾಂಗ್ರೆಸ್ ಈಗ ಉಳಿದಿಲ್ಲ. ಈಗಿರೋದು ಕರ್ನಾಟಕದಲ್ಲಿ ಗೂಂಡಾ ಕಾಂಗ್ರೆಸ್ಸು. ಗಾಂಧಿಯ ತತ್ವಗಳು ಕೂಡ ಇವತ್ತಿನ ಕಾಂಗ್ರೆಸ್ನಲ್ಲಿ ಉಳಿದಿಲ್ಲ. ಗಾಂಧಿ ಪ್ರಾಮಾಣಿಕರಾಗಿದ್ದರೆ ಇಲ್ಲಿರೋರು ಭ್ರಷ್ಟಾಚಾರಿಗಳು. ಆಯಕಟ್ಟಿನ ಹುದ್ದೆಗಳಿಗೂ ಹರಾಜು ಹಾಕ್ತಾ ಇದ್ದಾರೆ, ರೇಟ್ ಫಿಕ್ಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಂತೂ ಅಡಿಗೆ 100 ರೂಪಾಯಿ ಕೊಡದೇ ಇದ್ದರೆ, ಒಂದು ಅಡಿಗೆ 100 ರೂಪಾಯಿ ಲಂಚ ಕೊಡದೇ ಇದ್ದರೆ ನಿಮ್ಮ ಪ್ಲಾನೇ ಸ್ಯಾಂಕ್ಷನ್ ಆಗಲ್ಲ. ಇದು ಬೆಂಗಳೂರಿನ ಸ್ಥಿತಿ. ಗಾಂಧಿ ಅಹಿಂಸೆಯ ಸತ್ಯಾಗ್ರಹ ಮಾಡಿದ್ರೆ ಇವರು DJ-ಹಳ್ಳಿ KJ-ಹಳ್ಳಿ ಊರಿಗೆ ಬೆಂಕಿ ಹಾಕಿದವರಿಗೆ, ರಾಜ್ಯದ ಉದ್ದಗಲಕ್ಕೂ SDPI PFI ಹೆಸರಿನಲ್ಲಿ ಅಶಾಂತಿ ಹುಟ್ಟಿಸಿ ಗಲಭೆ ನಡೆಸಿದವರಿಗೆ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಲಿಕ್ಕೆ ಬಂದವರಿಗೆ,
ಅವ್ರ ಪರವಾಗಿ ವಕಾಲತ್ ವಹಿಸಿ ವೋಟ್ ಬ್ಯಾಂಕ್ ಮಾಡಿಕೊಂಡು ರಾಜಕಾರಣ ಮಾಡುವಂಥ ಹಿಂಸಾ ಪ್ರವೃತ್ತಿಯವರಿಗೆ ಬೆಂಬಲಿಸುವಂಥ ಖಾಸಗಿಯಾಗಿ ನಾನು ಯಾಕೆ FSL ಮಾಡಿಸ್ಲಿ? ನನ್ನ ಮೇಲೆ ಆರೋಪ ಮಾಡಿರೋದು ಮಂತ್ರಿ. FSL ವರದಿ ಬರೋ ಮುಂಚೆ ನನ್ನನ್ನು ಬಂಧಿಸಿದ್ರೋ ಇಲ್ವೋ, ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಕಾಣದ ಕೈ ಕೆಲಸ ಮಾಡಿದ್ದಾವಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ಅದೇ ಕಾಣದ ಕೈ, ಯಾವ ಕಾಣದ ಕೈ ನನ್ನನ್ನು ಆ FSL ರಿಪೋರ್ಟ್ ಬರೋಕ್ಕೂ ಮುಂಚೆ ಅರೆಸ್ಟ್ ಮಾಡಿಸ್ತೋ, ಅದೇ ಕಾಣದ ಕೈ ಈಗ FSL ರಿಪೋರ್ಟ್ ಹಾಗೂ CID ತನಿಖೆ ಮೇಲೂ ಕೂಡ ಕೆಲಸ ಮಾಡಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ. ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಯಾಕೆ ಮಾಡಿಸ್ಲಿ? ಈಗ ನೋಡಿ, ನನ್ನ ಮೇಲೆ ಆರೋಪ ಮಾಡಿರೋರು ಮಂತ್ರಿ. FSL ರಿಪೋರ್ಟ್ ಬರೋಕ್ಕಿಂತ ಮುಂಚೆನೇ ನನ್ನನ್ನು ಅರೆಸ್ಟ್ ಮಾಡಿಸಿದ್ರೋ ಇಲ್ವೋ? ನನ್ನ ಅರೆಸ್ಟ್ ಮಾಡೋದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತವಲ್ಲ, ಅದೇ ಕಾಣದ ಕೈಗಳು ನಾಳೆ FSL ರಿಪೋರ್ಟ್ಗೂ ಕೆಲಸ ಮಾಡ್ಬೋದು, CID ತನಿಖೆ ಮೇಲೂ ಕೆಲಸ ಮಾಡ್ಬೋದು. ಭಾರತವನ್ನೇ ತುಂಡರಿಸಿ ಅಧಿಕಾರ ಹಿಡ್ಕೊಂಡವ್ರಿ ಇವರು. ಕಾಶ್ಮೀರವನ್ನೇ ತುಂಡರಿಸುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವ್ರ ಮನಸ್ಥಿತಿ ಅರ್ಥ ಆಗುತ್ತೆ. ಈಗಿರುವ ಕಾಂಗ್ರೆಸ್ಸಿಗೂ ಹಿಂದಿನ ಕಾಂಗ್ರೆಸ್ಸಿಗೂ ಏನೂ ಸಂಬಂಧ ಇಲ್ಲ ಅನ್ನೋದು. ಮತ್ತು ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧಿ ಹೇಳಿದರು, ಕಾಂಗ್ರೆಸ್ಸನ್ನು ವಿಸರ್ಜಿಸಿ ಇದರ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ಮೋಸ ಮಾಡ್ತಾರೆ ಜನರಿಗೆ ಅಂತ. ನಾನು ಹೇಳಿದ್ದಲ್ಲ, ಮಹಾತ್ಮ ಗಾಂಧಿ ಹೇಳಿದರು, ಯಾರೂ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ. ಗಾಂಧಿ ಸ್ಮರಣೆ ಮಾಡ್ಕೊಳ್ಬೇಕಾದ್ರೆ ಗಾಂಧಿ ಹೇಳಿದ ಮಾತನ್ನು ಪಾಲಿಸ್ಬೇಕಲ್ವಾ? ನಾನು ಖಾಸಗಿಯಾಗಿ ಕಾಲ್ ಲಿಸ್ಟ್ ತೆಗ್ಸಕ್ಕೆ ಬರಲ್ಲ, ತನಿಖೆ ನಡೆಸಬೇಕು ಸ್ವತಃ. ಅದಕ್ಕೆ ನಾನು ಹೇಳಿದ್ದು, ಒಂದು ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ, ಆಗ ಅವರು ನಿರ್ದೇಶನ ಕೊಡ್ಬೋದು. ಇಲ್ಲ CBI ತನಿಖೆ ಆಗಬೇಕು, ಆಗ ಸ್ವತಂತ್ರ ತನಿಖೆ ಆಗುತ್ತೆ. ಸರ್ಕಾರಕ್ಕೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ, ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಅಂಬೇಡ್ಕರ್ ವಿಚಾರದಲ್ಲಿ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ಅಂಬೇಡ್ಕರ್ ಅವರು ಸತ್ತಾಗ 6 ಅಡಿ 3 ಅಡಿ ಜಾಗ ಕೂಡ ಕೊಡಲಿಲ್ಲ ಕಾಂಗ್ರೆಸ್ಸು, ಭಾರತ ರತ್ನವನ್ನು ಕೂಡ ಕೊಡದೆ ಅಪಮಾನಿಸಿದ್ದು ಇದೇ ಕಾಂಗ್ರೆಸ್ ಅಂತ ಬೆಳಗಾವಿಯಲ್ಲಿ ಶತಮಾನೋತ್ಸವ ಅಧಿವೇಶನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿ 100 ವರ್ಷ. ಗಾಂಧಿ ಕಾಲದ ಕಾಂಗ್ರೆಸ್ಸಿಗೆ ಉಳಿದಿಲ್ಲ, ಈಗಿರೋದು ಕರ್ನಾಟಕದಲ್ಲಿ ಗೂಂಡಾ ಕಾಂಗ್ರೆಸ್ಸು. ಗಾಂಧಿಯ ತತ್ವಗಳು ಕೂಡ ಇವತ್ತಿನ ಕಾಂಗ್ರೆಸ್ನಲ್ಲಿ ಉಳಿದಿಲ್ಲ. ಗಾಂಧಿ ಪ್ರಾಮಾಣಿಕರಾಗಿದ್ದರೆ ಇಲ್ಲಿರೋರು ಭ್ರಷ್ಟಾಚಾರಿಗಳು. ಆಯಕಟ್ಟಿನ ಹುದ್ದೆಗಳಿಗೂ ಹರಾಜು ಹಾಕ್ತಾ ಇದ್ದಾರೆ, ರೇಟ್ ಫಿಕ್ಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಂತೂ ಅಡಿಗೆ 100 ರೂಪಾಯಿ ಕೊಡದೇ ಇದ್ದರೆ, ಒಂದು ಅಡಿಗೆ 100 ರೂಪಾಯಿ ಲಂಚ ಕೊಡದೇ ಇದ್ದರೆ ನಿಮ್ಮ ಪ್ಲಾನೇ ಸ್ಯಾಂಕ್ಷನ್ ಆಗಲ್ಲ. ಇದು ಬೆಂಗಳೂರಿನ ಸ್ಥಿತಿ. ಗಾಂಧಿ ಅಹಿಂಸೆಯ ಸತ್ಯಾಗ್ರಹ ಮಾಡಿದ್ರೆ ಇವರು DJ ಹಳ್ಳಿ KJ ಹಳ್ಳಿ ಊರಿಗೆ ಬೆಂಕಿ ಹಾಕಿದವರಿಗೆ, ರಾಜ್ಯದ ಉದ್ದಗಲಕ್ಕೂ SDPI PFI ಹೆಸರಿನಲ್ಲಿ ಅಶಾಂತಿ ಹುಟ್ಟಿಸಿ ಗಲಭೆ ನಡೆಸಿದವರಿಗೆ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಲಿಕ್ಕೆ ಬಂದವರಿಗೆ, ಅವ್ರ ಪರವಾಗಿ ವಕಾಲತ್ ವಹಿಸಿ ವೋಟ್ ಬ್ಯಾಂಕ್ ಮಾಡಿಕೊಂಡು ರಾಜಕಾರಣ ಮಾಡುವಂಥ ಹಿಂಸಾ ಪ್ರವೃತ್ತಿಯವರಿಗೆ ಬೆಂಬಲಿಸುವಂಥ. ಖಾಸಗಿಯಾಗಿ ನಾನು ಯಾಕೆ FSL ಮಾಡಿಸ್ಲಿ? ನನ್ನ ಮೇಲೆ ಆರೋಪ ಮಾಡಿರೋದು ಮಂತ್ರಿ. FSL ವರದಿ ಬರೋ ಮುಂಚೆ ನನ್ನನ್ನು ಬಂಧಿಸಿದ್ರೋ ಇಲ್ವೋ, ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಕಾಣದ ಕೈ ಕೆಲಸ ಮಾಡಿದ್ದಾವಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ಅದೇ ಕಾಣದ ಕೈ, ಯಾವ ಕಾಣದ ಕೈ ನನ್ನನ್ನು ಆ FSL ರಿಪೋರ್ಟ್ ಬರೋಕ್ಕೂ ಮುಂಚೆ ಅರೆಸ್ಟ್ ಮಾಡಿಸ್ತೋ, ಅದೇ ಕಾಣದ ಕೈ ಈಗ FSL ರಿಪೋರ್ಟ್ ಹಾಗೂ CID ತನಿಖೆ ಮೇಲೂ ಕೂಡ ಕೆಲಸ ಮಾಡಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ. ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಯಾಕೆ ಮಾಡಿಸ್ಲಿ? ಈಗ ನೋಡಿ, ನನ್ನ ಮೇಲೆ ಆರೋಪ ಮಾಡಿರೋರು ಮಂತ್ರಿ. FSL ರಿಪೋರ್ಟ್ ಬರೋಕ್ಕಿಂತ ಮುಂಚೆನೇ ನನ್ನನ್ನು ಅರೆಸ್ಟ್ ಮಾಡಿಸಿದ್ರೋ ಇಲ್ವೋ? ನನ್ನ ಅರೆಸ್ಟ್ ಮಾಡೋದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತವಲ್ಲ, ಅದೇ ಕಾಣದ ಕೈಗಳು ನಾಳೆ FSL ರಿಪೋರ್ಟ್ಗೂ ಕೆಲಸ ಮಾಡ್ಬೋದು, CID ತನಿಖೆ ಮೇಲೂ ಕೆಲಸ ಮಾಡ್ಬೋದು. ಭಾರತವನ್ನೇ ತುಂಡರಿಸಿ ಅಧಿಕಾರ ಹಿಡ್ಕೊಂಡವ್ರಿ ಇವರು. ಕಾಶ್ಮೀರವನ್ನೇ ತುಂಡರಿಸುವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವ್ರ ಮನಸ್ಥಿತಿ ಅರ್ಥ ಆಗುತ್ತೆ. ಈಗಿರುವ ಕಾಂಗ್ರೆಸ್ಸಿಗೂ ಹಿಂದಿನ ಕಾಂಗ್ರೆಸ್ಸಿಗೂ ಏನೂ ಸಂಬಂಧ ಇಲ್ಲ ಅನ್ನೋದು. ಮತ್ತು ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧಿ ಹೇಳಿದರು, ಕಾಂಗ್ರೆಸ್ಸನ್ನು ವಿಸರ್ಜಿಸಿ ಇದರ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ಮೋಸ ಮಾಡ್ತಾರೆ ಜನರಿಗೆ ಅಂತ. ನಾನು ಹೇಳಿದ್ದಲ್ಲ,
ಮಹಾತ್ಮ ಗಾಂಧಿ ಹೇಳಿದರು, ಯಾರೂ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ. ಗಾಂಧಿ ಸ್ಮರಣೆ ಮಾಡ್ಕೊಳ್ಬೇಕಾದ್ರೆ ಗಾಂಧಿ ಹೇಳಿದ ಮಾತನ್ನು ಪಾಲಿಸ್ಬೇಕಲ್ವಾ. ನಾನು ಖಾಸಗಿಯಾಗಿ ಕಾಲ್ ಲಿಸ್ಟ್ ತೆಗ್ಸಕ್ಕೆ ಬರಲ್ಲ, ತನಿಖೆ ನಡೆಸಬೇಕು ಸ್ವತಃ. ಅದಕ್ಕೆ ನಾನು ಹೇಳಿದ್ದು, ಒಂದು ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ, ಆಗ ಅವರು ನಿರ್ದೇಶನ ಕೊಡ್ಬೋದು. ಇಲ್ಲ CBI ತನಿಖೆ ಆಗಬೇಕು, ಆಗ ಸ್ವತಂತ್ರ ತನಿಖೆ ಆಗುತ್ತೆ.